ಗಳಿಗೆ ಒದಗಿದ ಸಂಕಟ ನೋಡಿದ್ರೆ ಅವರು ಇರಬಾರ್ದು. ಮತ್ತೆ ಅಪ್ಪಗಳು ಇಲ್ಲಿ ಇರಬಾರ್ದು ಊರಾಗ. ಮಾತ್ರ ಇವ್ರಿಗೆ ಬಂದದ್ದು ಸಂಕಟ ನನಗಿರ್ತಂದ್ರೆ ನಾನು 10 ನಿಮಿಷ ಇರ್ತಿದ್ದಿಲ್ಲ. ಮಾತ್ರ ನಾವು ಸಾಧಕ ಜಿಗದ ಹೋಗಿ ಕಾಣೋಣ. ಯಾಕ ಶಂಕರ ಅಪ್ಪಗಳಂತೆ ಭಾಳ ತಾಳ್ಮೆ, ಭಾಳ ನಿಯಮಾವಳಿ. ಇಂಥ ನಿಯಮಾವಳಿಯಿಂದ ಸಾಗಿಸಿಕೊಂಡು ಇಲ್ಲೇ ಜಾಗದ ಪ್ರೀತಿಯಿಂದ ದೇಹ ಬಿಟ್ಟಾರಂದ್ರೆ ಲಿಂಗೈಕ್ಯರ ಆಗ್ಯಾರ ಅಂದಾಗ ನಿಜವಾಗಿ ದ್ವಿತೀಯ ಶಂಕರ ಅಪ್ಪಗಳು ಇವರ ಅಂತ ಹೇಳ್ತೇನೆ ನಾನು. ನಿಜವಾಗಿ ಅವರು ಅಷ್ಟೇ ತಾಳ್ಮೆ, ಅಷ್ಟೇ ಇವರು ಅಷ್ಟೇ ತಾಳ್ಮೆ. ಅದಕ್ಕಾಗಿ ಶಿವಸ್ವರೂಪಿಗಳ ವಿಡಿಯೋ ನೋಡ್ತಾ ಇರ್ರೆ ನೋಡ್ರಪ್ಪ. ಯಾವ ಆ ಕಡೆ ದೂರ ಹೋಗೋದದ. ಅದಕ್ಕಾಗಿ ಏನು ಹುಟ್ಟಹಬ್ಬ ಅದ, ಎಲ್ಲ ತಾಯಿಗಳು ಅದೇರಿ, ಎಲ್ಲ ತಂದೆಗಳು ಅದೇರಿ, ಹಿರಿಯರು ಅದೇರಿ. ಭಾಳ ವೈಭವದಿಂದ ಈ ಕಾರ್ಯ ಮಾಡಿರಿ. ಮತ್ತಿನ್ನೂ ಹೇಳ್ತೀವಿ, ನಿಮಗೆ ಏನಾದರೂ ಈ ಕಾರ್ಯಕ್ರಮ ಮಾಡುವಾಗ ಮೇಲಪ್ಪವರ ಹಣದ ಏನಾದರೂ ಕೊರತೆ ಆಗ್ತಂದ್ರೆ ನನಗೆ ತಿಳಿಸಿ, ನಾ ಆಗಿದ್ದಾಗ ತಂದು ಆ ಕಾರ್ಯ ಪೂರ್ಣ ಮಾಡ್ತೀನಿ ಅಂತ ಅಪಾರ ಭಕ್ತರು ಎಲ್ಲರೂ ಅನುಕೂಲ ಮಾಡ್ತಾರಪ್ಪ. ನಿಮ್ಮ ಆಶೀರ್ವಾದ ಒಂದು ಸಾಕ್ರಿ ಅಪ್ಪ ನಮಗೆ. ನೀವು ಆ ಕಾರ್ಯಕ್ರಮದಾಗ ಬಂದು ನಿಂತು ಆ ಕಾರ್ಯಕ್ರಮದ ಏನೈತಲ್ಲ ಮುಖ್ಯಸ್ಥರಾಗಿ ಇದು ನಡೆಸ್ಕೊಡ್ಬೇಕ್ರಪ್ಪ. ಶಂಕರಾನಂದ ಅಪ್ಪಗಳನ್ನ ಬಂದು ನಿಂತಾರತ್ತ ನಾವು ತಿಳ್ಕೊಂಡೀವಿ. ನಾವು ಬೇರೆ ಏನೂ ತಿಳ್ಕೊಂಡಿಲ್ಲರಪ್ಪ. ನಿಮ್ಮ ಆಶೀರ್ವಾದ ಒಂದ ಸಾಕ್ರಿ ನಮಗೆಪ್ಪ. ನಾವೆಲ್ಲರೂ ಪ್ರೀತಿಯಿಂದ ಪಾಲ್ಗೊಳ್ರಿ. ಇಂಥ ಕಾರ್ಯಕ್ರಮ ಅದ್ದೂರಿಯಿಂದ ಸಾಗಲಿ. ಮತ್ತು ಈ ಕಡೆ ಭಾಗಕ್ಕೆ ಎಲ್ಲ ಈ ಜನ ಅಪ್ಪಗಳ ಭಕ್ತರು ಈ ಕಡೆ ಹೆಚ್ಚು. ನಾವು ಆ ಕಡೆ ಮ್ಯಾಲೆ ಹೊತ್ತೀವಿ ನೋಡ್ರಿ, ದೀಪ ಹಚ್ಚಿ ಹುಡುಕೋದದ ರೀ. ನೀವು ಹೋದೇಂದ್ರಪ್ಪ ನಾವು ಅಡ್ಡಾಡಿದ್ದು ನಮಗೆ ಅನುಭವ ಐತೆ. ಅದು ಅಪ್ಪಗಳು ಕೂಡ ಇದ್ದಾಗ. ಅದಕ್ಕಾಗಿ ಅಪ್ಪಗಳು ಶಕ್ತಿನೂ ಅಷ್ಟೇ ದೊಡ್ಡದದ, ಈ ಅಪ್ಪಗಳದ್ದು ಶಕ್ತಿ ದೊಡ್ಡದೈತಿ. ಅದಕ್ಕಾಗಿ ಇಂಥ ಸದ್ಗುರುದು ಸೇವಾ ಮಾಡಿದ್ರೆ, ಇದು ಭಕ್ತಿ ಇಟ್ಟು ಅಂದ್ರೆ ಆ ಸದ್ಗುರುನಾಥ ಉದ್ಧಾರ ಮಾಡ್ತಾನೆ, ಬೇಡಿದ್ದಕ್ಕೆ ಕೊಡ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಈ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಹಿರಿಯರು ಅದೇರಿ, ಎಲ್ಲ ಸಂಘ ಸಂಸ್ಥೆಯವರು ಅದೇರಿ, ಈ ಎಲ್ಲ ಶಿಕ್ಷಣ ಸಂಸ್ಥೆಯವರು ಅದೇರಿ. ಎಲ್ಲ ನ್ಯಾಯ ಪಾಯ ಕೋರ್ಟು ಕಚೇರಿ ಇದ್ರೆ ಒಳಗೆ ಬರುವಾಗ ಅವನು ಹೊರಗೆ ಇಟ್ಟು ಒಳಗೆ ಬರ್ತಾನೆ. ಯಾಕೆ ಇವಕ್ಕೆ ಅಡ್ಡ ಬರೋದು ಬಾಳ್ರಿ. ಮತ್ತು ಕೆಲವು ಮಂದಿ ಅಂತಿರ್ತಾರೆ, ಅದೇ ಕಟ್ಟಿ ಕುತ್ಕೊಂಡು ಹೊರರಿ ನೀನು ಅಂಟೇನ ಅದಕ್ಕೆ ಅದೇ ನಮ್ಮ ಸ್ವಾಮಿ ಅಣ್ಣ ಅದೇ ಕಂಟಿ ಅವರು ಅನ್ನೋರಿಗೆ ಇರ್ತಾರೆ. ಅವ್ರಿಗೆ ನಿಜವಾದ ಸ್ವಾಮಿ ಅನ್ನೋದೇ ಗೊತ್ತಿರಂಗಿಲ್ಲ ಅವ್ರಿಗೆ. ಯಾಕೆ ಅವ್ರಿಗೆ ಬರೀ ನ್ಯಾಯ ಹಚ್ಚೋದು ಅಂದಾಗ ಗೊತ್ತೈತಿ, ದೇಶ ಮಾಡೋದು ಅಂದೇ ಒಳ್ಳೆ ಕೆಲಸಕ್ಕೆ ಪೆಟ್ರೋಲ್ ಗೊಜ್ಜೋದು ಅಂದಾಗ ಗೊತ್ತೈತಿ. ಅದಕ್ಕಾಗಿ ಅದನ್ನು ಎಲ್ಲ ಟೀಕೆ ಟಿಪ್ಪಣಿಗಳು ನಡಿ ಸ್ವಾಭಾವಿಕ. ಅವನು ಯಾರು ಸರಿಯಾಗಿ ಹಾಕ್ಕೋಬೇಡ. ಸದ್ಗುರುವಿನ ಕಾರ್ಯ ಭಾಳ ವೈಭವದಿಂದ ಮಾಡ್ರಿ. ಹಗಲೇನೆ ಸಿಗುವುದಿಲ್ಲ. ಹುಟ್ಟಹಬ್ಬ ಅಂತ ಐತಿ. ಅದಕ್ಕಾಗಿ 60ನೇದು ಹುಟ್ಟಹಬ್ಬ ರೀಪ್ಪ ಇವ್ರದ್ದು. ಈ ಸಲ 60ನೇದು ರೀಪ್ಪ. 60ನೇದು ಹ್ಞೂ ರೀಪ್ಪ. ಮೊನ್ನೆ ಸಲ 59 ಮಾಡಿದ್ವಿ, ಈ ಸಲ 60ನೇದು ರೀಪ್ಪ. ನೋಡ್ರಿ ಅಪ್ಪಗಳು ಭಾಳ ಸಣ್ಣ ವಯಸ್ಸಿನಾಗ. ಹೌದ್ರಿ, ನಮಗೂ ಸಣ್ಣವ್ರಿ ಅವ್ರ ಅಪ್ಪಗಳು. ನಮಗೀಗ 65 ಚಾಲ್ತಿ ಅದ. ಏನಾಗಲಿ, ನಾವು 65 ಪಾದಾರ್ಪಣೆ ಮಾಡ್ತಂದ್ರೆ ನಮಗೂ ಶಂಕರಾಪಗಳದು ನೀಲಕಂಠೇಶ್ವರ ಆಶೀರ್ವಾದ ಪೂರ್ಣ ಐತೆ ಅಂತ ನಾ ತಿಳ್ಕೊಂಡಿರ್ತೀನಿ. ಅದನ್ನು ನೋಡಿದ್ರೆ ಇವ್ರಿಗೆ ಬಂದಷ್ಟು ಕಷ್ಟ ನನಗೇನು ಬಂದಿಲ್ಲ. ನಾವು ಮಸ್ತಾಗಿ ಇದ್ದೀವಿ. ಮತ್ತೆ 10-15 ಮಠಗಳು ಕಟ್ಕೊಂಡಿವಿ, ಗುಡಿ ಎಲ್ಲ ಮಾಡಿ ಏನ ನೀಲಕಂಠೇಶ್ವರನ ಆಶೀರ್ವಾದ ಮತ್ತು ಶಂಕರಪ್ಪಗಳ ಆಶೀರ್ವಾದ ನನಗೆ ಪೂರ್ಣ ಆಗೈತೆ ಅಂತ ನಾವು ಮೊದಲ ತಿಳ್ಕೊಂಡ್ಬಿಟ್ಟೇವೆ. ಇನ್ನು ಮೇಲಿಂದ ಶಿವಸ್ವರೂಪಿಗಳ ನಾಯಕ ಹಂಗೆ ಆಶೀರ್ವಾದ ಪಡೆದೀನಿ ಎಲ್ಲ. ಇದೇ ಆಶೀರ್ವಾದವನ್ನು ಶಂಕರಪ್ಪಗಳದು, ಮಲ್ಲಿಕಾರ್ಜುನ ಅಪ್ಪಗಳದು ಹಾಗೂ ನೀಲಕಂಠೇಶ್ವರ ಆಶೀರ್ವಾದ ನೀವೆಲ್ಲರೂ ಪೂರ್ಣ ಪಡೀರಿ ಅಂತ ಮತ್ತೊಮ್ಮೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಆಶೀರ್ವಚನಕ್ಕೆ ಮಹಾಮಂಗಲವನ್ನು ಮಾಡೋಣ. ಶಿವ ಜೈ ಮಂಗಲಂ. ಜೈ ನಮ ಪಾರ್ವತಿ ಶಿವರ ಮಹಾದೇವ್.